ದಯಾಮಯನಾದ ಶಂಕರ, ಮಳೆ ಬಿಸಿಲು ತಾಪಗಳನ್ನು ಸಹಿಸಿಕೊಂಡು ಜಗತ್ತಿನಲ್ಲಿ ನೀನೋರ್ವನೇ ನನ್ನ ಏಕಮಾತ್ರ ದೈವನೆಂದು ನಿನ್ನನ್ನು ಭಜಿಸಿದೆನು. ನಿರಂಜನ ಮೂರ್ತಿಯೇ, ನನಗೊಂದು ಕಾಮ್ಯಾರ್ಥದ ಫಲವನ್ನು ಕರುಣಿಸು. ಇಂದಿನ ದಿವಸ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನ್ನ ಧರ್ಮಪತ್ನಿ ವೇದವತಿಯು ತನಗಾಗುವ ಸಂತಾನವನ್ನು ಬಯಸಿ ಬಾಯಿ ಬಿಟ್ಟು ಕುಳಿತಿರುವಳು. ಬಾಯನ್ನ ದೇವ, ಬರಬಾರದೆಂದು ಕೈಲಾಸಾದ್ರಿಯಲ್ಲಿ ನಿಲ್ಲಬೇಡ. ಬಂದೆನ್ನ ಮನದಾಸೆಯನ್ನು ಕರುಣಿಸುವುದೇವಾ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದಕ್ಷ ಬ್ರಹ್ಮ, ಆಹಾ, ಬಂದೆಯಾ ಎನ್ನ ದೇವ. ಇದೋ ನಿನಗೆ ಅನಂತ ವಂದನೆಗಳು. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ದೇವದೇವ, ನನಗೆ ಸಂತಾನವನ್ನು ಕರುಣಿಸು. ನಿನಗಿಲ್ಲ ನಿನ್ನ ಉದರದಲ್ಲಿ ಸಂತಾನ ದಕ್ಷ ಬ್ರಹ್ಮ. ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ವೃಕ್ಷವಾಗಿರುವಾಗ ನೀನೇಕೆ ಚಿಂತಿಸುವೆ ನಿನ್ನ ಪೂರ್ವಕರ್ಮದ ಋಣಾನುಬಂಧಕ್ಕೆ? ಪೂರ್ವಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿನ್ನನ್ನು ನೋಡಿದ ಮೇಲೆ ಆ ಪೂರ್ವ ಕರ್ಮದ ಋಣ ಬಂದ. ಮನಸಾರೆ ಮೆಚ್ಚಿಸಿದ ಮಕ್ಕಳಿಗಾಗಿ ನಿನ್ನನ್ನು ನೀ ಕೊಡದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ. ನೀ ನೆರೆಯದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ. ನಿಜ ಭಕ್ತನನ್ನು ನಿರಾಕರಿಸದೆ ಸಂತಾನವನ್ನು ಕರುಣಿಸಬೇಕೆಂದು ಬೇಡುವೆನು ದೇವ. ಮೆಚ್ಚಿದೆನು ಮನಸಾರ ದಕ್ಷಬ್ರಹ್ಮ. ಆದರೆ ಸ್ತ್ರೀ ಪುರುಷರಲ್ಲಿ ಅದಾವ ಸಂತಾನವನ್ನು ಬಯಸುವೆ? ಪರಮಾತ್ಮ, ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣನ್ನು ದಾನ ಮಾಡಿ ಪುಣ್ಯ ಗಳಿಸಿದರೆ ಆ ಕನ್ಯಾದಾನದಿಂದ ಕೋಟಿ ಯಜ್ಞ ಫಲಗಳು ದೊರೆಯುತ್ತವೆ. ಅವರು ಸುಪುತ್ರಿಯರಾದರೆ ಇಹ ಪರಗಳನ್ನು ಜಯಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ದಾರಿಯನ್ನು ತಲುಪಿಸುವರು. ಆ ಹೆಣ್ಣು ಮಕ್ಕಳ ಪ್ರೀತಿಯು ತಂದೆ ತಾಯಿಗಳಲ್ಲಿ ಗಂಡಿಗಿಂತಲೂ ಅಪಾರವಾದುದು. ಆದ್ದರಿಂದ ಆದಿಶಕ್ತಿ ಕಳೆಗಳುಳ್ಳ ಸಾವಿರಾರು ಪುತ್ರಿಯರನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ದೇವಾ. ನಿನ್ನ ವಿವೇಕಕ್ಕೆ ಮೆಚ್ಚಿದೆನು ದಕ್ಷ ಬ್ರಹ್ಮ. ಯಾವ ಸುರಗಂಧರ್ವದ ಸುರಭೂಮಿಯಲ್ಲಿ ಪುತ್ರಿಯರ ವಾತ್ಸಲ್ಯವೆಂಬ ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಅತ್ತನು ಆದಿಶಕ್ತಿಯು ಅನಂತ ರೂಪ ತಾಳಿ ಬಹು ಸುಂದರವಾಗಿ ಬರುತ್ತಿರುವ ಆ ನಿನ್ನ ಪುತ್ರಿಯರನ್ನು ನಿನ್ನ ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತ್ನಿ ವೇದವತಿಯೊಡನೆ ಸುಖವಾಗಿ ಬಾಳು. ಆ
ಸಂತೋಷವಾಯಿತೇ ದಕ್ಷ ಬ್ರಹ್ಮ? ಇಲ್ಲ ಪರಮೇಶ್ವರ. ಹೇಗೆ? ನನ್ನ ಧರ್ಮ ಪತ್ನಿಯಾದ ವೇದವತಿಯು ಶಿವನೇ ನನ್ನ ಜಾಮಾತನಾಗಬೇಕು, ಗೌರಿಯೇ ನನ್ನ ಮಗಳಾಗಬೇಕೆಂದು ಬಯಸಿರುವಳು ದೇವ. ನಿಂದಿಚ್ಛೆಯಂತೆ ಆಗಲಿ. ಶಿವೋಹಂ. ಧನ್ಯನಾದೆನು ಪರಮೇಶ್ವರ. आपति शरवण देवा ओंकार रूपने शरणा महादेव महादेव शरण आपति शरवण देवा ओंकार रूपण शरणा शरण सदना शंकर रूपन शरणा सदना शंकर रूपन संदानि मतरो रूपवनु तोरो संदानि मतरो रूपवनु तोरो शरण आपति शरवण देवा भजतो ओंकार रूपण शरणा ಮಹಾದೇವ ಮಹಾದೇವ. ಓಂಕಾರನಾದ ಸ್ವರೂಪನು ನಿತ್ಯ ನಿರಂಜನ ಜಂಗಮನು ಆದ ಪರಶಿವನ ದೈವ ಕೃಪೆಯಲ್ಲಿ ಜನ್ಮವೆತ್ತಿದ ದಕ್ಷ ಬ್ರಹ್ಮನು ನವಬ್ರಹ್ಮರುಗಳಿಗೆ ಅಧಿಪತಿಯಾಗಿ ಮೆರೆಯುತ್ತಿರುವನು. ಮಹಾದೇವ ಮಹಾದೇವ. ಆ ದಕ್ಷ ಬ್ರಹ್ಮನು ಪರಮೇಶ್ವರನಿಂದ ಪಡೆದ ಪುತ್ರಿಯರಿಗೆ ವಿವಾಹ ಮಾಡಬೇಕೆಂದು ದಕ್ಷ ಲೋಕದಲ್ಲಿ ಎಣೆ ಮಾಡುತ್ತಿರುವನು. ಮಹಾದೇವ ಮಹಾದೇವ. ಸಕಲ ಸುರ ಗಂಧರ್ವರಿಗೆ ತನ್ನ ಸುತೆಯರನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿರ್ಮಿಸಿರುವ ಕಲ್ಯಾಣ ಮಂಟಪವು ಕೋಟಿ ಕೋಟಿ ಮಿಂಚುಗಳು ಪ್ರಕಾಶ ಒಂಚೂರು ಪ್ರಕಾಶದಂತೆ ಹೊಳೆಯುತ್ತಿರೋದು. ಇರಲಿ, ನಾನೀಗಲೇ ಹೋಗಿ ವಿವಾಹ ಮಂಟಪದ ವೈಭವವನ್ನು ನೋಡುವೆನು. ಮಹಾದೇವ ಮಹಾದೇವ.